ಇವತ್ತು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚಿಕ್ಕಪೇಟೆ. ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಚಿಕ್ಕಪೇಟೆಯಲ್ಲಿ. ಪೂಜೆ ಇಟ್ಕೊಂಡವ್ರೆ, ಅಂದರೆ ಪೂಜೆ ಫ್ಯಾಮಿಲಿಯವ್ರು ಇಟ್ಕೊಂಡವ್ರೆ, ಪೂಜೆಗೆ ಕೂಗವ್ರೆ, ಹೋಗಿ ಬರಬೇಕು ಅಂದ್ಬಿಟ್ಟು ಬೆಳಗ್ಗೆನೇ ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡಿದ್ವಿ. ಪೂಜೆ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗ್ತಾ ಇದ್ದೀವಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇವತ್ತು ಮನೇಲಿ ಪೂಜೆ ಎಲ್ಲ ಆಯಿತು. ಪೂಜೆ ಮುಗಿಸ್ಕೊಂಡು ಇವಾಗ ನಾವು ಟೈಮಿಂಗ್ಸ್ ಬಂದು 8 o'clock ನಾವು ಇವಾಗ ಬಿಡ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಚಿಕ್ಕಪೇಟೆಯಲ್ಲಿ ಕಾಳಮ್ಮನ ದೇವಸ್ಥಾನ. ಇವತ್ತು ಚಂಡಿಕಾ ಹೋಮ ಇಟ್ಕೊಂಡವ್ರೆ, ಕೂಗಿದ್ರು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಹೋಗ್ತಾ ಇರೋದು, ಇನ್ನು ಬೇರೆ ಯಾರೂ ಬರ್ತಾ ಇಲ್ಲ. ಹೋಗಿ ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಹತ್ರ ಇದ್ದೀವಿ. ಈಗ ಚಿಕ್ಕಪೇಟೆ ಹತ್ರ ಹೋಗ್ತಾ ಇದ್ದೀವಿ. ಇನ್ನೇನು ಪಾರ್ಕಿಂಗ್ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆನೆ ಇನ್ನು ಶಾಪ್ಸ್ ಏನು ಅಷ್ಟೊಂದು ಓಪನ್ ಮಾಡಿ ಆಗಲಿಲ್ಲ, ಕ್ಲೋಸ್ಫುಲ್ ಆಗಿ. ಈ ಚಿಕ್ಕಪೇಟೆಯಲ್ಲಿ ಪಾರ್ಕಿಂಗ್ ಮಾಡೋದೇ ದೊಡ್ಡ ವಿಷಯ, ಸಾಕಾಗೋಗುತ್ತೆ. ವೆಹಿಕಲಲ್ಲಿ ಬಂದರೆ ಎಲ್ಲಂದ್ರಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು. ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನೇನು ಹತ್ರದಲ್ಲೇ ಕಾಳಮ್ಮನ ದೇವಸ್ಥಾನದ ಹತ್ರದಲ್ಲೇ ಪಾರ್ಕಿಂಗ್ ಆಯಿತು. ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇವಾಗ ಇನ್ನೇನು ಸ್ಟಾರ್ಟ್ ಮಾಡವ್ರೆ ಅಂದರೆ ಪೂಜೆ ಸ್ಟಾರ್ಟ್ ಮಾಡವ್ರೆ. ಫಸ್ಟ್ ಬಂದು ಕಳಸದ ಪೂಜೆ, ನವಗ್ರಹ ಪೂಜೆ ಮತ್ತು ಚಂಡಿಕಾ ಹೋಮ ಇರುತ್ತೆ. ತುಂಬ ಲೇಟಾಗಿ ಆಗುತ್ತೆ, ಅಂದರೆ ತುಂಬ ಒಂದು 5 to 6 hours ಮೇಲೆ ಆಗುತ್ತೆ. ಇವಾಗ ತಾನೇ ಸ್ಟಾರ್ಟ್ ಮಾಡವ್ರೆ. ಬಂದಿದ್ದೀವಿ. ದೇವ್ರನ್ನ ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊತಾ ಇದ್ವಿ. ಮಂಗಳಾರತಿ ತೊಗೊಂಡಿರೋದಾಯಿತು. ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂದ್ಬಿಟ್ಟು ಕುತ್ಕೊಂಡಿದ್ದೀವಿ ನಾವೆಲ್ಲ. ಇನ್ನು ನಮ್ಮ ಅತ್ತಿಗೆಯವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಆದಷ್ಟು ತುಂಬ ಜನ ಕರೆದವ್ರೆ, ಬರ್ತಾರೆ. ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ. ಅದಕ್ಕೆ ಪೂಜೆಗೆ ಕುತ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು. ದೇವಸ್ಥಾನದಲ್ಲೇ ಟಿಫನ್ ಮಾಡ್ತಾ ಇದ್ದೀವಿ. ಪೊಂಗಲ್ ಮಾಡಿದರು. ನಾನು ನಮ್ಮ ಯಜಮಾನ್ರು ಎಲ್ಲರೂ ಟಿಫನ್ ಮಾಡ್ತಾವ್ರೆ. ಇದಾದಮೇಲೆ ತಿರ್ಗಾ ಪೂಜೆ ಸ್ಟಾರ್ಟ್ ಆಗುತ್ತೆ. ಪೂಜೆ ಮಾಡ್ತಾವ್ರೆ. ಇನ್ನು ನಮ್ಮ ಯಜಮಾನ್ರು ಸ್ವಲ್ಪ ಚಿಕ್ಕಪೇಟೆ ಮೇಲೆ ಸ್ವಲ್ಪ ಕೆಲಸ ಇತ್ತು. ಇನ್ನು ಇವಾಗ ತಾನೇ ಸ್ಟಾರ್ಟ್ ಮಾಡಿದರು, ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ನಾವು. ಅಂದರೆ ಸ್ವಲ್ಪ ಸೋಫಾ ಕವರ್ಸು ಮತ್ತು ಲೈಟು, ಪ್ರತಿಯೊಂದು ಸ್ವಿಚ್ಚು, ಮನೆ ಅದೇ ಸ್ವಲ್ಪ ಮೇಲ್ಗಡೆ ರೂಮ್ಗೆ ಆಲ್ಟ್ರೇಷನ್ ಮಾಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ಹೋಗಿ ತೊಗೊಂಬರೋಣ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ. ಅಂದರೆ ತುಂಬ ಶಾಪ್ಸ್ ಎಲ್ಲ ಕ್ಲೋಸ್ ಇತ್ತು. ಅಂದರೆ 9 o'clock ಇಲ್ಲೆಲ್ಲ ಬಜಾರ್ ಓಪನ್ ಆಗೋದೇ 11 o'clock ಮೇಲೇ ಬಜಾರ್ ಓಪನ್ ಆಗೋದು. ನಾವು 10:15 ಬಂದಿದ್ವಿ. ಇವಾಗ ತಾನೇ ಶಾಪು ಓಪನ್ ಮಾಡಿ ಪೂಜೆ ಮಾಡ್ತಾಯಿದ್ರು. ನೋಡಿ ತೊಗೊಳ್ಳೋಣ ಅಂದ್ಬಿಟ್ಟು ಇದು ಲೈಟ್ಸ್ ತೊಗೊತಾ ಇದ್ದೀವಿ. ನೋಡಿ ಸೆಲೆಕ್ಟ್ ಮಾಡಿ ತೊಗೊತಾ ಇದ್ದೀವಿ. ಇನ್ನೂ ದೊಡ್ಡದು ಹ್ಞೂ ಸರ್, ಅದು ಇದಲ್ಲ ಮೇಲೆ ಸ್ವಲ್ಪ ಬೆಳಕಿರ್ಬೇಕು. ಅದೇ ಯಾವ್ದೇನೋ ಹಾಕೊಂಬೋದು, ಯಾವ್ದಾದ್ರೆ ಅದೇ ಆಮೇಲೆ ಬಂದ್ರೆ ಡಬ್ಬಲ್ಲ ಅಲ್ಲ ಡಿಸ್ಕೌಂಟ್ ಬೇಕಂದ್ರೆ ಆ ಥರ ಮಾಡ್ತೀವಿ. ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಬಂದ್ಬಿಟ್ವಿ. ಬಂದಿದ್ದ ತಕ್ಷಣ ಅಷ್ಟೊತ್ತಿಗೆ ನಮ್ಮ ಅತ್ತಿಗೆಯವರು, ನಮ್ಮ ಅಂಕಲ್ ಲಾವಣ್ಯ ಅವರೆಲ್ಲ ಬಂದರು. ಇವಾಗ ತಿರ್ಗಾ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇನ್ನೂ ಪೂಜೆ ಆಗ್ತಾಯಿತ್ತು. ಇನ್ನು ಆ ಪೂಜೆ ಆಗೋಷ್ಟೊತ್ತಿಗೆ 3 hours ಮೇಲಾಗುತ್ತೆ. ಇಲ್ಲೇ ಇದ್ದೀವಿ ಎಲ್ಲರೂ. ದೇವಸ್ಥಾನದಲ್ಲಿ ಪ್ರಸಾದ ಬಂದು ಮೊಸರನ್ನ, ಕೇಸರಿ ಬಾತು, ಪಲಾವು. ದೇವಸ್ಥಾನದಲ್ಲಿ ಪ್ರಸಾದ ತಿಂತಾ ಇದ್ದೀವಿ ಎಲ್ಲರೂ. ಇನ್ನು ಪೂಜೆ ನಡೀತೈತೆ. ಇನ್ನೊಂದು ಸ್ವಲ್ಪ ಹೊತ್ತಾಗುತ್ತೆ. ಫುಲ್ಲು ಮುಗಿಸ್ಕೊಂಡೇ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಇದ್ದೀವಿ. ಎಲ್ಲ ಸ್ವಲ್ಪ ಹೊತ್ತೆಲ್ಲ ಫ್ಯಾಮಿಲಿ ಬಂದಿದ್ರಲ್ವ, ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇದ್ದೀವಿ.
मे नामयुच्च मे दीर्घायुच्च मे दीर्घायुच्च मे अभिनंदन मे मयंच मे सुरंच मे शयनंच मे दूरांच मे सुयंच मे पूर्णांच ನನಗೆ ಪ್ರಶ್ನೆ ಈ ತಟ್ಕಂಡು ಈ ತಟ್ಟಿ ಕಪ್ಪು ಕಪ್ಪು ಕೈಯಲ್ಲಿ ನಮ್ಮ ಯಜಮಾನ್ರಿಗೆ ನಮ್ಮ ಅತ್ತೆ ಅವ್ರಿಗೆ ಭವಾನಿಗೆ 3 ಜನಕ್ಕ 3 ಜನಕ್ಕೆ ಕಪ್ಪು. ಕಾಳಮ್ಮನ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಇವಾಗ ನಾನು ಶಾಪ್ ಹತ್ರ ಬಂದಿದ್ದೆ. ಬಬಲ್ ರ್ಯಾಪ್ ತೊಗೊಬೇಕಾಯ್ತು ಸ್ವಲ್ಪ ಪಾರ್ಸಲ್ಗೆ. ಅಲ್ಲಿ ತೊಗೊಂಡು ಇದೇ ಬಂದು ಕಾಳಮ್ಮನ ದೇವಸ್ಥಾನ. ಸೋಮವಾರ ಪೂಜೆ ಆಗಿರೋದು. ನಾನು ಇವತ್ತು ಮಂಗಳವಾರನೂ ಪೂಜೆ ಐತೆ, ನಾವೇನು ಹೋಗ್ತಾ ಇಲ್ಲ. ಸೊ ಮಂಗಳವಾರ ಬಂದು ತೇರೆಲ್ಲ ಇರತ್ತೆ, ಪೂಜೆ ಇರತ್ತೆ, ಮಧ್ಯಾಹ್ನದವರೆಗೂ ಪೂಜೆ ಇರತ್ತೆ. ನಾವು ಸೋಮವಾರ ನಿನ್ನೆ ಮುಗಿಸ್ಕೊಂಬಂದ್ವಿ. ಈ ವಿಡಿಯೋ ನಿನ್ನೆನೇ ಆಗಿರೋದು. ಮುಗಿಸ್ಕೊಂಬಂದ್ವಿ. ವಾಪಸ್ ಹೋಗೋವಾಗ ಹಣ್ಣು ತೊಗೊಳಕ್ ಅಂದ್ಬಿಟ್ಟು ನಮ್ಮ ಯಜಮಾನ್ರು ಹೋದ್ರು. ಯಾರೋ ಸಬ್ಸ್ಕ್ರೈಬ್ ಅವರು ನೋಡಿ ಬಂದು ಮಾತಾಡಿಸ್ಬಿಟ್ಟು ಹೋದ್ರು. ಏನೋ ಒಂಥರ ಖುಷಿ ಆಯಿತು ಬಂದು ಮಾತಾಡಿಸ್ತಾರೆ ಅನ್ನೋದು. ಮತ್ತೆ ಎಲ್ಲ ಒಂದು ಫೋಟೋ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂಡಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.